ದೆಹಲಿಯಲ್ಲಿ ನೀಟ್ ವಿಚಾರವಾಗಿ ನಡೀತಾ ಇರೋದ್ರಿಂದ ಹೋರಾಟ ಹಿಂಸಾಚಾರ ರೂಪವನ್ನು ಪಡ್ಕೊಳ್ತಾ ಇದೆ, ರಾಜಕೀಯ ತಿರುವುಗಳಾಗ್ತಾ ಇದೆ. ನಾನು ಈ ವಿಚಾರದಲ್ಲಿ ಪರಸ್ಪರ ದೋಷಾರೋಪಣೆಯನ್ನು ಮಾಡುವುದಿಲ್ಲ. ನೀಟ್ ಅನ್ನೋದು ಬಹಳ ಗುರುತರವಾದಂತಹ ಒಂದು ಪರೀಕ್ಷೆ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರನ ತಂದಿದೆ, ನಮಗೂ ಮುಜುಗರ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಿದ್ರೆ ಯಾವ್ದು ಮಾಮೂಲಿ ಬಿಡು, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆನೂ ಮಾಡ್ತಾರೆ, ಕೆಪಿಎಸ್ಸಿ ಹಗರಣಗಳನ್ನ ಸಾಲಾಗಿ ಮಾಡ್ಕೊಂಡು ಬಂದಿದ್ದಾರೆ, ರಿಕ್ರೂಟ್ಮೆಂಟ್ ಅಲ್ಲೂ ಮೋಸ ಮಾಡ್ತಾರೆ, ಇಂಟರ್ನಲ್ಲೂ ಮೋಸ ಮಾಡ್ತಾರೆ. ಅದೆಲ್ಲರಿಗೂ ಜನಕ್ಕೂ ತಿಳಿದಿದ್ದು, ಇದಕ್ಕೆ ನಾವೇನ್ ಬೇಸರ ಮಾಡ್ಕೋಬೇಕು ಅಂತಿರಲಿಲ್ಲ. ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ಇದಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿದೆ. ಆದ್ರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಪ್ರಕರಣದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದ ಸಮಸ್ಯೆ ಇದೆಯಾ, ಇಲ್ಲಿ ಮಂತ್ರಿಗಳ ಸಮಸ್ಯೆ ಇದೆಯಾ, ಅಥವಾ ಈ ಸಮಸ್ಯೆನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದರ ಆಳಕ್ಕೆ ಹೊಕ್ಕಿ ಅವರನ್ನ ದಂಡಿಸುವಂತ ಕೆಲಸಕ್ಕೆ ತಕ್ಷಣಕ್ಕೆ ಮುಂದಾದ್ರು. ಇವ್ರ ಮೇಲೆ ಕಾಂಗ್ರೆಸ್ ಟೈಮ್ ಅಲ್ಲಿ ಆಗಿಲ್ವಾ ಅಂತ ಹೇಳಕ್ ಹೋಗ್ಲಿಲ್ಲ. ನಮ್ ಟೈಮ್ ಅಲ್ಲಿ ಆಗುವಂತದ್ದು ಇದು ಅಕ್ಷಮ್ಯ. ಇದು ಹಾಗಾಗಿ ಹಿಂದೆ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಆ ನೀಟ್ ಎಕ್ಸಾಮಿನೇಷನ್ ಏನಿದೆ, ಎಕ್ಸಾಮಿನೇಷನ್ ಅಲ್ಲಿ ಭಾಗಿಯಾಗಿ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡುವಂತಹ ಕಾರ್ಯದಲ್ಲೂ ಕೂಡ ಹಿಂದೆ ಇನ್ವಾಲ್ವ್ ಆಗಿದ್ದಂತಹ ಪಿ.ವಿ. ಕುಲಕರ್ಣಿ ಅನ್ನೋ ವ್ಯಕ್ತಿಯನ್ನ, ಹಾಗೆ ಮುಂಬೈ ಇದು ಪುಣೆ ಬೇಸ್ಡ್ ಕೋಚಿಂಗ್ ಅಕಾಡೆಮಿ ಅಲ್ಲಿ ಮನೀಷಾ ಮಂದಾರೆ ಅಂತ ಒಬ್ರು, ಆಮೇಲೆ ಶಿವರಾಜ್ ಅಂತ ಒಬ್ರು, ಇವ್ರನ್ನೆಲ್ಲ ಪತ್ತೆ ಹಚ್ಚಿ ಈ ಕೋಚಿಂಗ್ ಮಾಫಿಯಾದವರೊಳಗಡೆ ಇದ್ರೊಳಗಡೆ ಇನ್ವಾಲ್ವ್ ಆಗಿ ಈ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಅವರಷ್ಟು ಜನ ಅರೆಸ್ಟ್ ಮಾಡೋ ಕೆಲಸವನ್ನ ಮಾಡಿದ್ರು. ಅವ್ರು ಇವತ್ತು ಸಿಬಿಐ ವಶದಲ್ಲಿದ್ದಾರೆ. ಹಾಗೆ ಈ ಒಂದು ಪರೀಕ್ಷೆಯನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿ ಜೂನ್ 21ನೇ ತಾರೀಕು ಮರು ಪರೀಕ್ಷೆಯನ್ನ ಯಾವುದೇ ಲೋಪಗಳಿಲ್ದಲೆ ಮಾಡಿ ರಿಸಲ್ಟ್ ಅನೌನ್ಸ್ ಆಗಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ನಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಮೋದಿ ಅವರು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಾಗಿದೆ. ಈ ವಿಷಯದಲ್ಲಿ ಇನ್ನೊಂದು ವಿಷಯ ನಾನು ಆಡ್ ಮಾಡ್ಲಿಕ್ಕೆ ಬಯಸ್ತೇನೆ. 2014ರಲ್ಲಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೋದಿ ಅವರ ಬದ್ಧತೆಯನ್ನ ಪ್ರಶ್ನಿಸುವ ಮೊದಲು ಒಂದು ಸಾರಿ ವಸ್ತು ಸ್ಥಿತಿಯನ್ನು ತಿಳ್ಕೊಳ್ಬೇಕು. 2014ರಲ್ಲಿ ಮೋದಿ ಅವರು ಈ ದೇಶದ ಪ್ರಧಾನಿ ಆದಾಗ ಇಡೀ ದೇಶಾದ್ಯಂತ 385 ಮೆಡಿಕಲ್ ಕಾಲೇಜ್ಗಳಿದ್ದು, 51,000 ಮೆಡಿಕಲ್ ಸೀಟ್ಗಳಿದ್ದು, ಕೇವಲ 51,000. ಅದರ ಜೊತೆಗೆ ಪ್ರೈವೇಟ್ ಯೂನಿವರ್ಸಿಟಿಗಳು ನಾಯಿ ಕೊಡೆಗಳ ತರ ಬಂದಿದ್ದು. ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಸಿಇಟಿ ಬರ್ತಾ ಇತ್ತು, ಅವ್ರದ್ದು ಸೆಲೆಕ್ಷನ್ ಪ್ರೋಸೆಸ್. ಪ್ರೈವೇಟ್ ಯೂನಿವರ್ಸಿಟಿ ಅವ್ರದೇ ಎಕ್ಸಾಮ್ ಮಾಡೋರು. ಹೆಚ್ಚಿನ ಸೀಟ್ಗಳು ಮೆರಿಟ್ ಮುಖಾಂತರ ತುಂಬತಾ ಇರಲಿಲ್ಲ, ಮ್ಯಾನೇಜ್ಮೆಂಟ್ ಕೋಟಾ ಅಂತಿತ್ತು, ಕ್ಯಾಪಿಟೇಷನ್ ಫೀ ಅಂತಿತ್ತು, ಡೊನೇಷನ್ ಅಂತಿತ್ತು. ಇದನ್ನೆಲ್ಲ ಮೋದಿ ಅವರು ಮನಗಂಡಾದ ನಂತರ ಇದನ್ನ ಹೊಡೆದಾಕ್ಬೇಕು ಈ ಮಾಫಿಯಾನ. ಸ್ಟೇಟ್ ನಲ್ಲಿ ಸಿಇಟಿ ಮುಖಾಂತರ ಪಾಸ್ ಆದವರು ಕೂಡ ಮೆರಿಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜಲ್ಲಿ ಕೆಲವು ಸೀಟ್ಗಳನ್ನು ಕೊಡೋರು. ಆದ್ರೆ ಮೆಡಿಕಲ್ ಪ್ರೊಫೆಷನ್ ಅನ್ನೋದು ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮುಖಾಂತರ ಬರುವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂತಹ ಒಂದು ಕ್ಷೇತ್ರ ಅಲ್ಲ ಇದು. ಯಾಕೆಂದ್ರೆ 147 ಕೋಟಿ ಜನಸಂಖ್ಯೆ ಇದೆ. ಜನರ ಆರೋಗ್ಯ ರಕ್ಷಣೆ ಮಾಡುವಂತಹ ಗುರುತರ ಜವಾಬ್ದಾರಿಯನ್ನ ಮುಂದೆ ವಹಿಸಿಕೊಳ್ಳುವಂತಹ ವೈದ್ಯರನ್ನ ನಾವು ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ 2016ರಲ್ಲಿ ನೀಟ್ ಎಕ್ಸಾಮಿನೇಷನ್ ನ ತಗೊಂಡ್ಬಂದ್ರು. ನೀಟ್ ತಗೊಂಡ್ಬಂದಾದ್ಮೇಲೆ 2016ರಲ್ಲೇ ಜೂನ್ ಜುಲೈನಲ್ಲಿ 2 ಸರಿ ಎಕ್ಸಾಮ್ ನಡೆದು ಇವತ್ತು ದೇಶದಲ್ಲಿ ಏಕರೂಪದ ಪ್ರವೇಶ ಪರೀಕ್ಷೆ ನಡೀತಾ ಇದೆ, ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳು ಡೊನೇಷನ್ ಕೊಟ್ಟು ಕ್ಯಾಪಿಟೇಷನ್ ಫೀ ಕೊಟ್ಟು ಕಾಲೇಜಿಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ಬಡವ್ರ ಮಕ್ಕಳು ಕೂಡ ಮೆರಿಟ್ ಅಲ್ಲಿ ಪಾಸ್ ಆಯ್ತು ಅಂತ ಹೇಳಿದ್ರೆ ನೀಟ್ ಮುಖಾಂತರವಾಗಿ ತಮಗೆ ಆಯ್ದಂತ ಕಾಲೇಜು, ತಮ್ಮ ಅರ್ಹತೆಗೆ ಅನುಗುಣವಾದ ಕಾಲೇಜುಗಳು ಸಿಗ್ತಾ ಇದಾವೆ. ಅದ್ರ ಜೊತೆಗೆ 51,000 ಸೀಟ್ ಇದ್ದಿದ್ದನ್ನ ಇವತ್ತು 1,36,000 ತಗೊಂಡೋಗಿದ್ದಾರೆ ಮೋದಿ ಅವರು. ಅಂದ್ರೆ 3 ಪಟ್ಟು ಹೆಚ್ಚು ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ಗಳು 385 ಇದ್ದು 825 ಆಗಿದಾವೆ. ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಲಿಕ್ಕೆ ಈ ಪ್ರೈವೇಟ್ ಏನು ಕೋಚಿಂಗ್ ಏಜೆನ್ಸಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಎಷ್ಟೋ ಸರಿ ನಾವು ಲೂಪ್ ಹೋಲ್ಸ್ ಗೊತ್ತಾದ್ಮೇಲೆ ಪ್ಲಗ್ ಮಾಡೋ ಕೆಲಸನ ಅವ್ರು ಮಾಡಿದ್ದಾರೆ. ಹಾಗಂತ ಮೋದಿ ಅವರನ್ನ ಅಲ್ಲೇನು ಜಂತರ್ ಮಂತರಲ್ಲಿ ಅವ್ರನ್ನ ಕೊಲ್ಲಬೇಕು, ಅವರು ರಿಸೈನ್ ಮಾಡಬೇಕು, ಅಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಬೇಕು, ಈ ಊರಲ್ಲಿ ಇದ್ದಂತ ಎಲ್ಲಾ ಎಡಬಿಡಂಗಿಗಳು ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಹೋಗಿದ್ದಾರೆ. ಸೋನಿಯಾ ಮೇಡಮ್ ಕರೆದ್ರು, ನೀವು ಹೋಗಿದ್ದೀರಿ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಮಾಡಿದಿರಿ, ಅದಕ್ಕೋಸ್ಕರ ನಮ್ದು ತಪ್ಪುನ ನಾವು ಮುಚ್ಕೊಳ್ತೀವಿ ಅಂತ ಭಾವಿಸ್ಬೇಡಿ. ವ್ಯವಸ್ಥೆಯಲ್ಲಿ ಆಗುವಂತ ಲೋಪ ನಿಮಗೂ ಗೊತ್ತಿದೆ. 2016ರಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಇಲ್ಲೇ ಎಜುಕೇಶನ್ ಮಿನಿಸ್ಟರ್ ಇರಬೇಕಾದ್ರೆ ಕೆಮಿಸ್ಟ್ರಿ ಪೇಪರ್ ಮಾರ್ಚ್ ಅಲ್ಲಿ ಲೀಕ್ ಆಯ್ತು. ಮಾರ್ಚ್ 31ರಲ್ಲಿ ಮತ್ತೆ ಮರುಪರೀಕ್ಷೆ ಮಾಡಿದ್ರು, ಅದು ಲೀಕ್ ಆಯ್ತು. ಮತ್ತೆ ಏಪ್ರಿಲ್ ನಲ್ಲಿ 3ನೇ ಸರಿ ಪರೀಕ್ಷೆ ಮಾಡ್ಬೇಕಾಗಿ ಬಂತು. ಸರ್, ಯಾರ ಮೇಲೆ ಆಕ್ಷನ್ ತಗೊಂಡ್ರ? ಇಲ್ಲಲ್ವಾ? ಆ ಸರ್ಕಾರದಲ್ಲಿ ನೀವು ಭಾಗಿಯಾಗಿದ್ರಿ ತಾನೆ. ನಿಮಗೆ ವ್ಯವಸ್ಥೆಯಲ್ಲಿ ಈ ರೀತಿ ಒಂದಷ್ಟು ಲೋಪಗಳು ಆಗ್ತವೆ. ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕ್ವಶನ್ ಪೇಪರ್ ಸೆಟ್ ಮಾಡುವಂತರು ಇರ್ತಾರೆ. ಇದು ಸರ್ಕಾರದ ತಪ್ಪಲ್ಲ, ಇದು
ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ ಅದ್ರ ಜೊತೆಗೆ ಸಂಪರ್ಕ ಇಟ್ಕೊಂಡವ್ರು ಒಂದು ಯೋಚನೆ ಮಾಡ್ತಾರೆ. ಮನುಷ್ಯ ಅದನ್ನು ಇವತ್ತು ಯಾವ ಮಟ್ಟಕ್ಕೂ ಇಳಿದ್ಬಿಟ್ಟಿದ್ದಾನೆ. ಹಾಗಾಗಿ ಈ ತರ ಆಗಿದೆ ಹೊರತು ಇದರಲ್ಲಿ ಮೋದಿ ಅವರ ತಪ್ಪಲ್ಲ, ಮೋದಿ ಸರ್ಕಾರದ ತಪ್ಪಲ್ಲ. ನಿಮ್ ಸರ್ಕಾರ ಇದ್ದಾಗ 51,000 ಸೀಟ್ ಇದ್ದಿದ್ದನ್ನ 1,36,000 ಸೀಟಿಗೆ ತಗೊಂಡಿರೋರು ಮೋದಿ ಅವರು. ಇವತ್ತು ಇಡೀ ದೇಶಾದ್ಯಂತ ಇರುವ ಯಾವುದೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತಹ ಅವಕಾಶವನ್ನ ನೀಟ್ ಮುಖಾಂತರವಾಗಿ ಮೋದಿ ಅವರು ಕೊಟ್ಟಿದ್ದಾರೆ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಅಂತ ಬಂದಿದೆ. ಒಳ್ಳೆ ವ್ಯವಸ್ಥೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದಲೆ ಅಲ್ಲಿ ಹೋಗಿರೋದಲ್ದಲೆ ಅಲ್ಲಿ ಇಷ್ಟೆಲ್ಲಾ ನೀವು ರಾದ್ದಾಂತ ಮಾಡಿದಿರಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನೀವು ಒಂದು ನ್ಯಾಷನಲ್ ಪಾರ್ಟಿ ಅಲ್ಲ 21% ಓಟ್ ತಗೊಂಡಿದಿರಲ್ಲ, ನೀವೇ ಹೋರಾಟ ರೂಪಿಸಬೇಕು ಅಂದ್ರೆ ನೀವೇ ಹೋರಾಟ ರೂಪಿಸಿ ಸರ್. ಇದ್ರಲ್ಲಿ ವ್ಯವಸ್ಥೆಯಲ್ಲಿ ಈ ತರ ಲೋಪಗಳಿದಾವೆ, ನಾವು ಬಂದಾಗ್ಲೂ ಈ ತರ ಮಣ್ತಿನ ಕೆಲಸ ಆಗಿತ್ತು, ಇದನ್ನ ಸರಿ ಮಾಡಿ ಅಂತ ಸಜೆಷನ್ ಕೊಡಿ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಸೆಷನ್ ನಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ಬೋದಿತ್ತು. ಅಲ್ಲರಿ ನೀವು ಒಂಥರ ಇಡೀ ದೇಶಾದ್ಯಂತ ಕಳೆದ 80 ವರ್ಷಗಳಿಂದ ರಕ್ತ ಹೀರೋ ತಿಗಣೆಗಳ ತರ ಆಗೋಗಿದ್ರಿ. ಜನರದು ಖಜಾನೆಗೆ ನೀವು ತಿಗಣೆಗಳ ತರ ಹೋಗಿ ರಕ್ತ ಹೇರ್ಕೊಂಡು ಹೊಟ್ಟೆ ದಪ್ಪ ಮಾಡ್ಕೊಂಡು ಈಗ ಹೋಗಿ ತಿಗಣೆ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಿ ನೀವು. ಸರ್ ಏನ್ ನಿಮ್ದೇ ಆದಂತ ವ್ಯವಸ್ಥೆ ಇಲ್ವಾ? ಮಾತಾಡ್ಲಿಕ್ಕೆ ಸಂಸತ್ತಲ್ಲಿ ಫೋರಂ ಇಲ್ವಾ? ಅಲ್ಲಿ ವೇದಿಕೆ ಇಲ್ವಾ? ಅಥವಾ ನಿಮಗೇನ್ ಕಾರ್ಯಕರ್ತರು ಸತ್ತೋಗ್ಬಿಟ್ಟಿದಾರ? ನೀವು ಹೋರಾಟ ಮಾಡಿ, ನೀವು ಹೋಗಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ. ಆಯ್ತು, ನೀವ್ ಇಷ್ಟೆಲ್ಲ ಮಾಡ್ತಿದ್ದೀರಿ ಅಂತ ನಮ್ಮವ್ರು ಹೋಗಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ ಹೋದ್ರೆ ಮೊಟ್ಟೆಲ್ ಹೊಡಿತಾರಲ್ಲ ಡಿ.ಕೆ. ಶಿವಕುಮಾರ್ ಅವರೇ, ಸರಿನಾ? ನೀವೇ ಯೋಚನೆ ಮಾಡಿ. ಸಾರ್ವಜನಿಕ ಜೀವನದಲ್ಲಿ ಪರಸ್ಪರರು ಮೊಟ್ಟೆ ಹೊಡೆಯೋದು, ಚಪ್ಪಲಿ ಬಿಸಾಡೋದು ಇವೆಲ್ಲ ಶುರು ಮಾಡ್ತು ಅಂತಂದ್ರೆ ರೋಡ್ ಅಲ್ಲಿ ಸಂಘರ್ಷ ಪ್ರಾರಂಭ ಆಗುತ್ತೆ. ನಿಮ್ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಜನ ಫಾಲೋವರ್ಸ್ ಇದಾರೆ? ನಿಮ್ಗಿಂತ ಫಾಲೋವರ್ಸ್ ನಾನು ಒಬ್ಬನಿಗೆ ಫೇಸ್ಬುಕ್ ಅಲ್ಲಿ ಇದಾರೆ, ತಿಳ್ಕೊಂಬಿಡಿ. ನಿಮ್ ಫೇಸ್ಬುಕ್ಗಿಂತ ನಮಗೂ ಫಾಲೋವರ್ಸ್ ಇದಾರೆ. ಆದ್ರೆ ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಪ್ರಜಾತಾಂತ್ರಿಕವಾಗಿ ವಿರೋಧಿಸುವಂತ ಹಕ್ಕು ಎಲ್ಲರಿಗೂ ಇದೆ. ಆದ್ರೆ ನೀವೆಂತರ ತುರ್ತು ಪರಿಸ್ಥಿತಿಯ ಮನಸ್ಥಿತಿಯನ್ನು ಇಟ್ಕೊಂಡು ನಮ್ಮ ಲೀಡರ್ಗಳ ಮೇಲೆ BP ಹರೀಶ್ ಅವ್ರ ಮೇಲೆ ಮೊಟ್ಟೆ ಹೊಡೆಯೋ ಕೆಲಸನೂ ಕೂಡ ನಿನ್ನೆ ಆಗಿದೆ. ಇದನ್ನ ನಾನು ಖಂಡಿಸ್ತೀನಿ. ಇಂಥದ್ದು ಆಗಬಾರದು. ಈ ತರ ಬೀದಿನಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹೊಡೆದಾಟ ನಡೆದ ಪ್ರಾರಂಭ ಆಯ್ತು ಅಂತಂದ್ರೆ ಸಮಾಜ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಆಮೇಲೆ ರಾಹುಲ್ ಗಾಂಧಿ ಅವರಿಗೆ ಹೇಳೋದು ಇಷ್ಟನೇ, ರಾಹುಲ್ ಗಾಂಧಿ ಅವರೇ ಪಾರ್ಲಿಮೆಂಟ್ ಅಲ್ಲಿ ಅಧಿವೇಶನ ನಡೀತಾ ಇದೆ, ಎದ್ದು ನಿಂತ್ಕೊಳ್ಳಿ, ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನ ಹೇಳಿ, ನಿಮ್ಮ ಆಲೋಚನೆಗಳನ್ನ ಹೇಳಿ. ನಿನ್ನೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಇದು ಕಮಿಟಿ ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡೋಣ, ಯಾವ ನಿಯಮದ ಕೆಳಗಡೆ ಇದನ್ನ ತಗೊಳ್ಳೋಣ, ನಾವು ಸಿದ್ಧವಾಗಿದ್ವಿ ಇದೆ ಅಂತ ಹೇಳಿದರೆ. ಹೀಗೆ ಹೇಳ್ತಾ ಇರ್ಬೇಕಾದ್ರೂ ಕೂಡ ನೀವು ಯಾಕೆ ಸರ್ ಜಂತರ್ ಮಂತರಿಗೆ ಹೋಗ್ತಾ ಇದೀರಿ? ಜನ ನೋಡ್ತಾ ಇದಾರೆ ಸರ್. ಈಗ 12 ವರ್ಷ ಆಯ್ತು, 15 ವರ್ಷಕ್ಕೂ ನಿಮ್ಮನ್ನ ಅಪೋಸಿಷನ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈ ಹಿಂದಿನ 10 ವರ್ಷದ ನಿಮ್ಮ ಆಡಳಿತ ಹೇಗಿತ್ತು ಅಂತ ಜನ ಗೊತ್ತು. ಇನ್ನು ನಿಮ್ಮ ಹತ್ರನೇ ಸ್ವಂತ ಶಕ್ತಿ ಇಲ್ದಲೆ ಯಾವ್ದೋ ಜಿರಳೆಗಳ ಜೊತೆ ಸೇರ್ಕೊಂಡ್ಬಿಡಿ. ಜಿರಳೆ ಎಲ್ಲಿರ್ತವೆ ಅಂತ ನಿಮ್ಗೆ ಗೊತ್ತು. ಆ ಜಿರಳೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದೇ ಯಾರಿಗೋ, ಅದನ್ನ ದಾರಿ ತಪ್ಪಿಸಿ ಹೋಗ್ತಾ ಇದ್ದಾರೆ. ಇಂಥವ್ರ ಜೊತೆ ನೀವು ಕೈ ಜೋಡಿಸ್ತಾ ಇದೀರಿ ಅಂತಂದ್ರೆ ನಿಮ್ಮ ಪಕ್ಷ ಯಾವ ನೈತಿಕತೆಯನ್ನು ಇಟ್ಕೊಂಡಿಲ್ಲ, ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿದೆ. ನಿಮಗೆ ಜನ ಬೆಂಬಲನೂ ಇಲ್ಲ. ನೀವೇ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಜನ ಬರಲ್ಲ ಅಂತ ನಿಮ್ಗೂ ಗೊತ್ತು. ಅದಕ್ಕೋಸ್ಕರ ಈ ಕೆಲಸ ಮಾಡಿದ್ರಿ.